2024ರ ಲೋಕಸಭೆ ಚುನಾವಣೆಗೆ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 2023ರ ವಿಧಾನಸಭೆ ಚುನಾವಣೆ ಬಳಿಕ ಅಮಿತ್ ಶಾ ರಾಜ್ಯಕ್ಕೆ ಬಂದಿಳಿದಿದ್ದಾರೆ. ತಡರಾತ್ರಿ ಮೈಸೂರಿಗೆ ಆಗಮಿಸಿದ್ದಾರೆ ಅಮಿತ್ ಶಾ. ಅವರನ್ನ ಬಿಜೆಪಿ ನಾಯಕರು ಅವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ದೆಹಲಿಯ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ಆಗಮಿಸಿದ್ದಾರೆ ಅಮಿತ್ ಶಾ. ಅವರನ್ನ BY ವಿಜೇಂದ್ರ ಸ್ವಾಗತ ಮಾಡಿದ್ದಾರೆ. ಸಂಸದ ಪ್ರತಾಪ್ ಸಿಂಹ, ಶಾಸಕ ಶ್ರೀವತ್ಸ ಹಾಗೂ ಅಧಿಕಾರಿಗಳು ಕೂಡ ಅಲ್ಲಿ ಭಾಗಿಯಾಗಿದ್ದರು. ವಿಧಾನಸಭಾ ಚುನಾವಣೆ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಿರೋದು ಅಮಿತ್ ಶಾ. ಇವರ ಆಗಮನದಿಂದ ಬಿಜೆಪಿ ಪಾಳೆಯದಲ್ಲಿ ಮತ್ತೊಂದು ಹೊಸ ಸಂಚಲನ. ಇಂದು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ನಾಡದೇವಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದುಕೊಳ್ತಾರೆ. ಬಳಿಕ ಹೆಲಿಕಾಪ್ಟರ್ ಮೂಲಕ ಸುತ್ತೂರು ಮಠಕ್ಕೆ ಹೋಗ್ತಾರೆ. ಅಲ್ಲಿಂದ ಮೈಸೂರಿಗೆ ಆಗಮಿಸಿ 2 ಪ್ರಮುಖ ಸಭೆಗಳಲ್ಲಿ ಭಾಗಿಯಾಗ್ತಾರೆ. ಮೈಸೂರಿನ ರ್ಯಾಡಿಷನ್ ಬ್ಲೂ ಹೋಟೆಲ್ನಲ್ಲಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ಒಂದು ಕೋರ್ ಕಮಿಟಿ ಸಭೆ ಇರುತ್ತೆ, ಅಲ್ಲಿ ಅರ್ಧ ಗಂಟೆಗಳ ಕಾಲ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅದಾದ ಮೇಲೆ ಕ್ಲಸ್ಟರ್ ಸಭೆ, ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂಥ ಒಂದು ಸಭೆ, ಕ್ಲಸ್ಟರ್ ಸಭೆಯನ್ನು ಕೂಡ ಅಮಿತ್ ಶಾ ನಡೆಸ್ತಾರೆ. ಬೆಳಗ್ಗೆ 10:50ಕ್ಕೆ ಹೋಟೆಲ್ನಿಂದ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವಿಯ ದರ್ಶನವನ್ನು ಪಡ್ತಾರೆ. ಬೆಳಗ್ಗೆ 10:50ಕ್ಕೆ ಮತ್ತು 11:20ಕ್ಕೆ ದರ್ಶನ ಮುಗಿಯುತ್ತೆ. ಅದಾದ ಬಳಿಕ ವಿಮಾನ ನಿಲ್ದಾಣಕ್ಕೆ ವಾಪಸ್ ಆಗ್ತಾರೆ. ರಸ್ತೆ ಮೂಲಕ ವಿಮಾನ ನಿಲ್ದಾಣಕ್ಕೆ ಹೋಗಿ ಅದಾದ ಬಳಿಕ ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ಸುತ್ತೂರು ಕ್ಷೇತ್ರಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಸುಮಾರು ಮಧ್ಯಾಹ್ನ 12 ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಅಮಿತ್ ಶಾ ಪ್ರಯಾಣ ಬೆಳೆಸ್ತಾರೆ. 12:10ರಿಂದ 1:30ರವರೆಗೆ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಕಾಂಗ್ರೆಸ್ ಶಾಸಕ ಶಾಮನೂರು ನಿರ್ಮಾಣದ ನೂತನ ಅತಿಥಿ ಗೃಹವನ್ನು ಉದ್ಘಾಟನೆ ಮಾಡ್ತಾರೆ. ಮಧ್ಯಾಹ್ನ 2:10 ಗಂಟೆಗೆ ಸುತ್ತೂರಿನಿಂದ ಹೆಲಿಕಾಪ್ಟರ್ ಮೂಲಕ ಮೈಸೂರಿಗೆ ವಾಪಸ್ ಆಗ್ತಾರೆ. ಅದಾದ ಮೇಲೆ 2:15ಗೆ ಏರ್ಪೋರ್ಟ್ನಿಂದ ಖಾಸಗಿ ಹೋಟೆಲ್ಗೆ ಬರ್ತಾರೆ. ರಾಜ್ಯ ಕೋರ್ ಕಮಿಟಿ ಸಭೆಯನ್ನು ನಡೆಸ್ತಾರೆ. ಅದಾದಮೇಲೆ 3 ಗಂಟೆಗೆ ಮತ್ತೊಂದು ಸಭೆ, ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಕ್ಲಸ್ಟರ್ ಮಟ್ಟದ ಸಭೆಯನ್ನು ಮಾಡ್ತಾರೆ. 4:55ಕ್ಕೆ ಸಂಜೆ 4:55ಕ್ಕೆ ಮಂಡಕ್ಕಳ್ಳಿ ವಿಮಾನ ನಿಲ್ದಾಣದಿಂದ ಅಹಮದಾಬಾದ್ಗೆ ಪಯಣವನ್ನು ಬೆಳೆಸ್ತಾರೆ. ಇದಿಷ್ಟು ಅಮಿತ್ ಶಾ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರ ಟೈಮ್ ಟೇಬಲ್ ಈ ರೀತಿ ಇದೆ. 2024ರ ಲೋಕಸಭೆ ಚುನಾವಣೆಯ ಒಂದು ಕಡೆ ತಯಾರಿ ನೋಡಿ. 2023ರ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಅಮಿತ್ ಶಾ ಆಗಿರ್ಬೋದು, JP ನಡ್ಡಾ, ಪ್ರಧಾನಿ ಮೋದಿ ಸೇರಿದಂತೆ ಸಾಕಷ್ಟು ಬಾರಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟರು. ಚುನಾವಣೆ ಕುರಿತು ಸಾಕಷ್ಟು ಸಭೆಗಳನ್ನು ಮಾಡಿದ್ರು, ತಂತ್ರಮಂತ್ರಗಳನ್ನು ರೂಪಿಸಿದ್ರು. ಈಗ 2024ರ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಈ ಸಮರಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಕಮಲ ಪಡೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್, ಅಮಿತ್ ಶಾ ಇವತ್ತು ರಾಜ್ಯಕ್ಕೆ ಆಗಮಿಸ್ತಿರೋದು ಒಂದು ಕಡೆ, ಬಿಜೆಪಿ ಪಾಳೆಯದಲ್ಲಿ ಒಂದು ದೊಡ್ಡ ಸಂಚಲನ. ಯಾವ ರೀತಿ ಇದೆ ಅಲ್ಲಿ ವೈಬ್ಸ್? ದಿವ್ಯತ್, ಈಗಾಗಲೇ ರಾಜ್ಯಕ್ಕೆ ಅಮಿತ್ ಶಾ ಅವರು ಆಗಮನ ಆಗಿದೆ. ಈಗಾಗಲೇ ಮೈಸೂರಿಗೆ ಮಧ್ಯರಾತ್ರಿ 2:30ಕ್ಕೆ ಅಮಿತ್ ಶಾ ಅವರು ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಮೈಸೂರಿನ ಖಾಸಗಿ ಹೋಟೆಲಲ್ಲೂ ಕೂಡ ಅವರು ವಾಸ್ತವ್ಯ ಹೂಡಿದ್ದಾರೆ. ಭಾಳ ಪ್ರಮುಖವಾಗಿ ಇವತ್ತು ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಈ 4 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬರುವಂತಹ ಪ್ರಮುಖ ಮುಖಂಡರ ಸಭೆಯನ್ನು ಕರೆದಿದ್ದಾರೆ. ಜೊತೆಗೆ ಕೋರ್ ಕಮಿಟಿ ಸಭೆಯನ್ನು ಕೂಡ ನಡೀತಾ ಇದ್ದಾರೆ. ಈಗಾಗಲೇ ಈಗ ವಾಸ್ತವ್ಯ ಹೂಡಿರುವಂಥ ಅಮಿತ್ ಶಾ ಅವರು ಬೆಳಿಗ್ಗೆ ಚಾಮುಂಡಿ ಬೆಟ್ಟದ ತಾಯಿ ದರ್ಶನ ಪಡಿತಾರೆ. ಅದಾದ ನಂತರ ಸುತ್ತೂರು ಕ್ಷೇತ್ರಕ್ಕೆ ತೆರಳಿ ಅಲ್ಲೂ ಕೂಡ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ತದನಂತರದಲ್ಲಿ ಬಂದು ಏನು ಖಾಸಗಿ ಹೋಟೆಲಲ್ಲಿ ಸುಮಾರು 2.5 ಗಂಟೆಗಳ ಕಾಲ ಒಂದು ಹೈ ಪವರ್ ಮೀಟಿಂಗ್ ಸಹ ನಡೆಯುತ್ತೆ. ಈ ಒಂದು ಮೀಟಿಂಗ್ ಬಗ್ಗೆ ಸಾಕಷ್ಟು ಕುತೂಹಲ ಸಹ ಈಗ ಇಸ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಈಗಾಗಲೇ ಹಾಸನ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರಗಳ ವಿಚಾರವಾಗಿ ಒಂದಷ್ಟು ಜಟಾಪಟಿಗಳು ನಡೀತಾ ಇರುವಂಥದ್ದು. ಈಗಾಗಲೇ ಸುಮಲತಾ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡಬೇಕು ಅಂತೇಳಿ JDS ಅವರು ಕೂಡ ನಮಗೆ ಕೊಡಬೇಕು ಅಂತೇಳಿ, ಹಾಸನದಲ್ಲೂ ಕೂಡ ಈಗಾಗಲೇ ಪ್ರೀತಮ್ ಗೌಡ್ರು ಕೂಡ ಬಿಜೆಪಿಗೆ ಈ ಹಾಸನ ಲೋಕಸಭಾ ಕ್ಷೇತ್ರ ಸಿಗಬೇಕು ಅಂತೇಳಿ ಒಂದಷ್ಟು ಬೇಡಿಕೆಗಳ ಈಗಾಗಲೇ ಇಟ್ಟಿದ್ದಾರೆ. ಸೊ ಈ 2 ಲೋಕಸಭಾ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಸಹ ನಡೆಯುವಂತಹ ಸಾಧ್ಯತೆಗಳಿದೆ. ಭಾಳ ಪ್ರಮುಖವಾಗಿ ಈಗಾಗಲೇ ಕೋರ್ ಕಮಿಟಿ ಸಭೆ ಇರ್ಬೋದು, ಈಗಾಗಲೇ ರಾಜ್ಯಾಧ್ಯಕ್ಷರು ಕೂಡ ಈಗಾಗಲೇ ರಾತ್ರಿ ಮೈಸೂರಿಗೆ ಆಗಮಿಸಿ ಸಾಕಷ್ಟು ಮುಖಂಡರ ಜೊತೆ ಸಾಕಷ್ಟು ಚರ್ಚೆಗಳು ನಡೆಸಿದ್ದಾರೆ. ಈಗಾಗಲೇ ಏನೋ ಒಂದು ಹೋಟೆಲ್ಗೆ ಈಗಾಗಲೇ CT ರವಿ ಇರ್ಬೋದು, ಪ್ರೀತಮ್ ಗೌಡ ಇರ್ಬೋದು, ಜೊತೆಗೆ ಸಾಕಷ್ಟು ನಾಯಕರು ಕೂಡ ಆಗಮಿಸಿದ್ದಾರೆ. ಸಾಕಷ್ಟು 4 ಲೋಕಸಭಾ ವಿಚಾರವಾಗಿ ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗುತ್ತೆ. ಅಂದರೆ ಇವತ್ತು ಸುಮಾರು 2.5 ಗಂಟೆಗಳ ಕಾಲ ನಡೆಯುವಂತಹ ಒಂದು ಹೈ ಪವರ್ ಮೀಟಿಂಗ್ ಏನಿದೆ, ಈ ಮೀಟಿಂಗ್ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಲೋಕಸಭಾ ಚುನಾವಣೆಗೆ ಕೆಲವೇ ದಿನಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ನಿನ್ನೆ 2ನೇ ಅವಧಿಯ ಬಿಜೆಪಿಯ ಅವಧಿಯ ಒಂದು ಲೋಕಸಭೆ ಅಂತ್ಯ ಆಗಿದೆ. ಸೊ ಹೀಗಾಗಿ ಇವತ್ತಿನಿಂದಲೇ ಚಾಮುಂಡಿ ತಾಯಿಯ ದರ್ಶನ ಪಡೆಯುವಂತಹ ಅಮಿತ್ ಶಾ ಅವರು
CM ತವರು ಜಿಲ್ಲೆ ಹಾಗೂ ಒಕ್ಕಲಿಗರು ಅತಿ ಹೆಚ್ಚು ಪ್ರಾಬಲ್ಯ ಇರುವಂತಹ ಈ ಒಂದು ಕ್ಷೇತ್ರದಿಂದಲೇ ಒಂದು ರಣಕಳೆ ಮೊಳಗಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಅಮಿತ್ ಶಾ ಅವರು ಈಗಾಗಲೇ ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ನಾನಾ ರೀತಿಯಾದಂತಹ ರಾಜಕೀಯ ಚಟುವಟಿಕೆಗಳು. ವಿನೋದ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಕಡೆ ಪ್ರಮುಖವಾಗಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಗೆ ಅಮಿತ್ ಶಾ ಎಂಟ್ರಿ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸೋದಕ್ಕೆ ಆಗಮಿಸಿದ್ದಾರೆ. ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಿರುವುದು ಬಿಜೆಪಿ ಪಾಳ್ಯದಲ್ಲಿ ಒಂದು ಸಂಚಲನ. ಮತ್ತೊಂದು ಕಡೆ 2023ರ ವಿಧಾನಸಭೆ ಚುನಾವಣೆ ಬಳಿಕ ಹಳೆ ಮೈಸೂರು ಭಾಗಕ್ಕೆ ಎಂಟ್ರಿ ಕೊಟ್ಟಿರೋದು ಇದು ಲೋಕಸಭೆ ಚುನಾವಣೆಗೆ ಎಷ್ಟು ಪರಿಣಾಮವನ್ನ ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇಂದು ಅಮಿತ್ ಶಾ ನೇತೃತ್ವದಲ್ಲಿ ಎರಡು ಪ್ರಮುಖ ಸಭೆ ನಡೆಯುತ್ತೆ. ಮೈಸೂರಿನ ರ್ಯಾಡಿಷನ್ ಬ್ಲೂ ಹೋಟೆಲ್ನಲ್ಲಿ ಬಿಜೆಪಿ ಚಾಣಕ್ಯ ಮೀಟಿಂಗ್ ಮಾಡ್ತಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಸಭೆಯನ್ನು ನಡೆಸ್ತಾರೆ ಅಮಿತ್ ಶಾ. ಮೊದಲು ರಾಜ್ಯ ನಾಯಕರ ಜೊತೆ ಕೇಂದ್ರ ಗೃಹ ಸಚಿವರು ಸಭೆಯನ್ನು ಮಾಡ್ತಾರೆ. ಅದಾದ ಬಳಿಕ ನಂತರ 5 ಜಿಲ್ಲೆಯ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ನಡೆಯುತ್ತೆ. ಪ್ರತಿ ಲೋಕಸಭಾ ಕ್ಷೇತ್ರದಿಂದ 20 ಮಂದಿ ಭಾಗಿಯಾಗ್ತಾರೆ. ನೋಡಿ, ಹಳೆ ಮೈಸೂರು ಭಾಗವನ್ನು ಗುರಿಯಾಗಿಸಿಕೊಂಡು ಮೀಟಿಂಗ್ ಮಾಡ್ತಾ ಇರೋದಿಲ್ಲಿ. ಚಾಮರಾಜನಗರ ಕ್ಷೇತ್ರದ ಗೆಲುವಿಗೆ ಅಮಿತ್ ಶಾ ರಣತಂತ್ರವನ್ನು ರೂಪಿಸಿದ್ದಾರೆ. ಹಳೆ ಮೈಸೂರು ಭಾಗದ ವಿವರವನ್ನು ಪಡೆದುಕೊಳ್ತಾರೆ ಅಮಿತ್ ಶಾ. ನಿಮಗೆ ವಿಧಾನಸಭೆ ಚುನಾವಣೆಯೇ ಬೇರೆ, ಲೋಕಸಭೆ ಚುನಾವಣೆಯೇ ಬೇರೆ ಅಂತಂದರೆ ಇಲ್ಲಿ ಹಲವಾರು ವಿಧಾನಸಭೆ ಕ್ಷೇತ್ರಗಳನ್ನು ಕೂಡಿದಂತಹ ಒಂದು ಕ್ಷೇತ್ರ ನಿಮಗೆ ಲೋಕಸಭೆ ಕ್ಷೇತ್ರವಾಗಿ ಹೊರಹೊಮ್ಮುತ್ತೆ. ಹೀಗಾಗಿ ಅದರ ವಿವರವನ್ನು ಎತ್ಕೊಳ್ತಾರೆ. ಚಾಮರಾಜನಗರ ಕ್ಷೇತ್ರ ಇರ್ಬೋದು, ಮೈಸೂರು ಕ್ಷೇತ್ರ ಪ್ರಮುಖವಾಗಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ. ಈ ಜಿಲ್ಲೆಯಲ್ಲೇ ರಣತಂತ್ರವನ್ನು ರೂಪಿಸೋದಕ್ಕೆ ಮುಂದಾಗಿರೋದು ಅಮಿತ್ ಶಾ. ಇವತ್ತು ಹಲವಾರು ಮೀಟಿಂಗ್ಗಳನ್ನ ಮಾಡಿ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಾನು ಆಗಲೇ ಮಾತನಾಡ್ತಾ ಇದ್ದೆ, ವಿನೋದ್ ಲೈವ್ನಲ್ಲಿ ಮತ್ತೆ ಜಾಯ್ನ್ ಆಗ್ತಿದ್ದಾರೆ. ವಿನೋದ್ ನೋಡಿ, ಇವತ್ತು ಪ್ರಮುಖವಾಗಿ 2 ಮೀಟಿಂಗ್ ಅನ್ನು ಮಾಡ್ತಾ ಇರೋದು. ಒಂದು ರಾಜ್ಯ ನಾಯಕರ ಜೊತೆ, ಮತ್ತೊಂದು ಕ್ಲಸ್ಟರ್ ಮಟ್ಟದಲ್ಲಿ. ಸೊ ಈ ಮೀಟಿಂಗ್ ಬಗ್ಗೆ, ಈ ಸಭೆಯಲ್ಲಿ ಏನೆಲ್ಲ ಇವತ್ತು ಚರ್ಚೆ ಮಾಡಲಾಗುತ್ತೆ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಈಗಾಗಲೇ ಏನು ರಾಜ್ಯ ಬಿಜೆಪಿ ಇರ್ಬೋದು, ಕೇಂದ್ರ ಬಿಜೆಪಿ ಇರ್ಬೋದು, ಈ ಬಾರಿಯೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅಂತೇಳಿ ಕಳೆದ ಬಾರಿ ಏನು 26 ಕ್ಷೇತ್ರವನ್ನು ಗೆದ್ದಿದ್ರು, ಒಂದು ಸುಮಲತಾ ಅವರು ಗೆದ್ದರು, ಹೊರತುಪಡಿಸಿದ್ರೆ ಕೇವಲ ಒಂದು ಸ್ಥಾನಕ್ಕೆ ಮಾತ್ರ ಕಾಂಗ್ರೆಸ್ ತೃಪ್ತಿ ಪಟ್ಕೊಂಡಿತ್ತು. ಈ ಬಾರಿ ಅಂದರೆ ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಗಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದಷ್ಟು ಅಂದರೆ ಅನುಕೂಲಕರವಾದಂತಹ ವಾತಾವರಣಗಳು ಕೂಡ ಬಿಜೆಪಿ JDS ಇರ್ಬೋದು ಕಾಂಗ್ರೆಸ್ಗೆ ಉಂಟಾಗಿರಲಿಲ್ಲ. ಆದರೆ ಈ ಬಾರಿ ಚುನಾವಣೆಗೂ ಮೊದಲೇ JDS ಮತ್ತು ಬಿಜೆಪಿ ಮೈತ್ರಿ ಆಗಿರೋ ಕಾರಣಕ್ಕಾಗಿ ಅದರಲ್ಲೂ ಕೂಡ ಒಕ್ಕಲಿಗರು ಅತಿ ಹೆಚ್ಚು ಪ್ರಾಬಲ್ಯ ಇರುವಂತಹ ಹಳೆ ಮೈಸೂರಲ್ಲೂ ಕೂಡ ತನ್ನ ಪ್ರಾಬಲ್ಯವನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಅತಿ ಹೆಚ್ಚು ಸ್ಥಾನ ಅಂದರೆ 28ಕ್ಕೆ 28 ಕ್ಷೇತ್ರವನ್ನು ರಾಜ್ಯದಲ್ಲಿ ಗೆಲ್ಲೇಬೇಕು ಅಂತೇಳಿ ಈಗಾಗಲೇ ಚುನಾವಣಾ ಚಾಣಕ್ಯ ಏನೋ ಅಮಿತ್ ಶಾ ಅವರು ಒಂದು ಸಾಕಷ್ಟು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಲೋಕಸಭೆ ಅಂತ್ಯ ಆಗ್ತಿದ್ದಾಗೆ ಮೊದಲ ಭೇಟಿಯನ್ನು ಅವರು ಮೈಸೂರಿಗೆ ಕೊಡ್ತಾ ಇರುವಂಥದ್ದು. ನಾಡ ದೇವತೆ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲೇ ರಣಕಹಳೆಯನ್ನು ಮೊಳಿಸುವ ಮೂಲಕವಾಗಿ CM ತವರು ಜಿಲ್ಲೆ ಮೈಸೂರಿಂದಲೇ ತಮ್ಮ ರಣತಂತ್ರವನ್ನು ಹಿಡಿತಾ ಇರುವಂಥದ್ದು. ಈಗಾಗಲೇ 5 ಜಿಲ್ಲೆ ಅಂದರೆ ಚಾಮರಾಜನಗರ, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಹಾಸನ ಇರ್ಬೋದು. ಈಗಾಗಲೇ ಚಾಮರಾಜನಗರದಲ್ಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಕಳೆದ ಚುನಾವಣೆಯಲ್ಲೇ ಇದೇ ನನ್ನ ಕೊನೆ ಚುನಾವಣೆ ಅಂತ ಹೇಳಿದ್ರು. ಸೊ ಹೀಗಾಗಿ ಆ ಒಂದು ಕ್ಷೇತ್ರಕ್ಕೂ ಕೂಡ ಹೊಸ ಅಭ್ಯರ್ಥಿಯಲ್ಲಿ ಹಾಕಬೇಕಾಗುತ್ತೆ. ಮೈಸೂರಿನಲ್ಲಿ CM ತವರು ಜಿಲ್ಲೆಯಲ್ಲೂ ಕೂಡ 2 ಬಾರಿ ಗೆದ್ದಿರುವಂತಹ ಪ್ರತಾಪ್ ಸಿಂಹ ಅವರನ್ನ ಈ ಬಾರಿ ಆದರೆ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ, ಬೇರೆಯವ್ರಿಗೆ ಕೊಡ್ಬೇಕಾ, ಈ ಬಗ್ಗೆ ಚರ್ಚೆಗಳಾಗುತ್ತೆ. ಹಾಸನ, ಮಂಡ್ಯ ಇದೆಲ್ಲದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ. ಸೊ ಇವತ್ತು ನಡೆಯುವಂತಹ ಒಂದು ಸಭೆ ಸಾಕಷ್ಟು ಒಂದು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ದಿವೇತ್, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ. ಬಹುದೊಡ್ಡ ಕಂಪನಿಗಳನ್ನ ಕಟ್ಕೊಂಡಿರೋರಿಗೆ ಈಗ ಶುರುವಾಯಿತು ನೋಡಿ ನಡುಕ. ಯಾರೆಲ್ಲ ಅರಣ್ಯ ಪ್ರದೇಶದಲ್ಲಿ ಬಹುದೊಡ್ಡ ಕಂಪನಿಗಳನ್ನ ಕಟ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಈಗ ಎಚ್ಚೆತ್ಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಲೀಸ್ಗೆ ಕೊಟ್ಟಿರುವಂಥ ಅರಣ್ಯ ಪ್ರದೇಶದಲ್ಲಿ ಯಾರೆಲ್ಲ ಬಹುದೊಡ್ಡ ಕಂಪನಿಗಳನ್ನ ಕಟ್ಕೊಂಡಿದ್ದೀರಾ ಅಲ್ಲಿಗ ಒತ್ತುವರಿ ಕೆಲಸ ಆಗುತ್ತೆ. ಈ ಕುರಿತಂತೆ ಅರಣ್ಯ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೀಸ್ಗೆ ಕೊಟ್ಟ ಅರಣ್ಯ ಪ್ರದೇಶವನ್ನು ವಾಪಸ್ ಪಡಿತೀವಿ. ಮೈಸೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಒಂದಲ್ಲ ಎರಡಲ್ಲ ಸುಮಾರು 7,000 ಎಕರೆ ಅರಣ್ಯ ಭಾಗವನ್ನು ವಶಕ್ಕೆ ಪಡೆಯಬೇಕಿದೆ. ಶೀಘ್ರವೇ ಒತ್ತುವರಿ ತೆರವು ಕಾರ್ಯವನ್ನು ಆರಂಭಿಸ್ತೇವೆ. 6 ತಿಂಗಳ ಕಾಲಾವಕಾಶದಲ್ಲಿ ಹಿಂದಕ್ಕೆ ಪಡೆಯುತ್ತೇವೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 7,000 ಎಕರೆ ಅರಣ್ಯ ಪ್ರದೇಶದಲ್ಲಿ ಕಂಪನಿಗಳನ್ನು ಕಟ್ಕೊಳ್ಳಲಾಗಿದೆ. ಶೀಘ್ರದಲ್ಲೇ ಒತ್ತುವರಿ ಕಾರ್ಯ ಆರಂಭ ಆಗುತ್ತೆ ಅಂತ ಮೈಸೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರೋದು ಸಚಿವ ಈಶ್ವರ್ ಖಂಡ್ರೆ. ಇಲಾಖೆ ಜಂಟಿ ಸಮೀಕ್ಷೆ ಮಾಡಿ ಗಡಿ ಗುರುತಿಸಿ ನಿಖರವಾಗಿ ನಮ್ಮ ಅರಣ್ಯ ಇಲಾಖೆ ಜಮೀನು ಎಷ್ಟಿದೆ ಅಷ್ಟು ನಾವು ಇಟ್ಕೊಂಡು
ಇವತ್ತು ಬಾಕಿ ಇರುವಂಥದ್ದು ಕಂದಾಯ ಇದ್ದರೆ ಕಂದಾಯಿಗೆ ಬಿಟ್ಬಿಡು ಅಂತ ಹೇಳಿದ್ದೇವೆ. ಯಾವುದು ಖಾಸಗಿ ಇದ್ದರೆ ಖಾಸಗಿಗೆ ಬಿಡ್ತೀವಿ. ನಮ್ದು ಯಾರಾದರೂ ಒತ್ತುವರಿ ಮಾಡಿದರೆ ಒತ್ತುವರಿ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡ್ತೀವಿ. ನೋಡಿ, ಈಗಾಗಲೇ ಕಾಡಿನಲ್ಲಿ ರಾತ್ರಿ ಸಂಚಾರ ಏನಿದೆ, ಬೆಳಿಗ್ಗೆ 6 ಗಂಟೆ ಅಂದರೆ 6 ಗಂಟೆಯಿಂದ 9 ಗಂಟೆವರೆಗೆ ರಾತ್ರಿ ಸಂಚಾರ ಇವತ್ತು ಅಲೌಡ್ ಇದೆ, ನಡೀತಾ ಇದೆ. ಹೀಗಾಗಿ ರಾತ್ರಿಯಲ್ಲಿ 9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಸಂಚಾರ ನಿರ್ಬಂಧ ಮಾಡಿದ್ದೇವೆ. ಎಲ್ಲಾದರೂ ವೈದ್ಯಕೀಯ ತುರ್ತು ಚಿಕಿತ್ಸೆ ಏನಾದರೂ ಬೇಕಾದರೆ ಆ್ಯಂಬುಲೆನ್ಸ್ಗಳಿಗೆ ಇಂಥದ್ದು ಎಮರ್ಜೆನ್ಸಿ ಸಮಯದಲ್ಲಿ ಇವತ್ತು ಬಿಡಬಹುದು ಅನ್ನುವಂಥದ್ದು ಮೊದಲಿನಿಂದ ನಡೆದುಕೊಂಡು ಬಂದಿದೆ, ಅದು ಮುಂದುವರಿತದೆ. ಕಾನೂನು ಬಾಹಿರ ಅಂತ ಗೊತ್ತಿದ್ರೂ ಕೂಡ ಮತ್ತೆ ಅದೇ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಪೋಷಕರು. ಸ್ವಲ್ಪವೂ ಕೂಡ ಅವರಿಗೆ ಕಿಂಚಿತ್ತೂ ಆ ಬಗ್ಗೆ ಜ್ಞಾನ ಇಲ್ವೋ ಅಥವಾ ಇದ್ರೂ ಕೂಡ ಅದೇ ಕೆಲಸ ಮಾಡ್ತಾರೋ ಅಂತ. ನೋಡಿ, ರಾಮನಗರದಲ್ಲಿ ಬಾಲ್ಯ ವಿವಾಹವನ್ನ ಮಾಡ್ತಿದ್ದಾರೆ ಅಂತ ಪೊಲೀಸರಿಗೆ ಅನುಮಾನ ಬಂದಿದೆ. ಆ ಕೂಡಲೇ ಪೊಲೀಸರು ಆ ಒಂದು ಸ್ಥಳಕ್ಕೆ ಹೋಗಿದ್ದಾರೆ. ರಾಮನಗರ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಆ ಮದುವೆಯನ್ನ ತಡೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮದುವೆಯನ್ನ ನಿಲ್ಲಿಸಿದ್ದಾರೆ. ಆ ವೇಳೆ ಬಾಲಕಿಯ ಆಧಾರ್ ಕಾರ್ಡನ್ನು ಕೂಡ ಪರಿಶೀಲಿಸಿದ್ದಾರೆ ಪೊಲೀಸರು. ಆಗ ಅಲ್ಲೂ ಕೂಡ ಅವರ ಜನ್ಮ ದಿನಾಂಕವನ್ನ ತಿದ್ದುಪಡಿ ಮಾಡಿರೋದು ಕೂಡ ಗೊತ್ತಾಗಿದೆ. ಆರೋಪ ಕೂಡ ಕೇಳಿ ಬಂದಿದೆ. ಸೂಕ್ತ ದಾಖಲಾತಿ ಇಲ್ಲದ ಹಿನ್ನೆಲೆ ಮದುವೆಗೆ ತಡೆಯೊಡ್ಡಿದ್ದಾರೆ. ಸೂಕ್ತ ದಾಖಲೆಗಳ ಜೊತೆ ಠಾಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಅಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಆಗಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ನಿಜವಾಗ್ಲೂ ಕೂಡ ತಿದ್ದುಪಡಿ ಆಗಿಲ್ಲ. ಅವರ ವಯಸ್ಸು ಕರೆಕ್ಟ್ ಇದ್ರೆ ಬಂದು ಎಲ್ಲ ದಾಖಲೆಗಳ ಜೊತೆ ಭೇಟಿ ಮಾಡಿ ಆ ದಾಖಲೆಗಳ ಜೊತೆ ಠಾಣೆಗೆ ಹಾಜರಾಗುವಂತೆ ಪೊಲೀಸರು ಸೂಚನೆಯನ್ನು ನೀಡಿದ್ದಾರೆ. ಬಾಲ್ಯ ವಿವಾಹ ಮಾಡಿಕೊಳ್ಳೋದು ಕಾನೂನು ಬಾಹಿರ ಅಂತ ಗೊತ್ತಿದ್ರು ಕೂಡ ಈ ಕಾಲದಲ್ಲೂ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ಸೊ ಹೀಗಾಗಿ ಯಾರೋ ದೂರನ್ನು ದಾಖಲಿಸಿದ್ದಾರೆ. ಬಾಲ್ಯ ವಿವಾಹದ ಕುರಿತು ಪೊಲೀಸರಿಗೆ ದೂರು ಬಂದಂಥ ಹಿನ್ನೆಲೆ ಅವರು ಅನುಮಾನವನ್ನು ವ್ಯಕ್ತಪಡಿಸಿ ಮದುವೆಗೆ ರಾಮನಗರ ಕಲ್ಯಾಣ ಮಂಟಪಕ್ಕೆ ಹೋಗಿದ್ದಾರೆ. ಅಲ್ಲಿ ಮದುವೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಆ ಮದುವೆಯನ್ನು ತಡೆಯುವ ಕೆಲಸ ಮಾಡಿದ್ದಾರೆ. ಅದಾದ ಬಳಿಕ ಆಧಾರ್ ಕಾರ್ಡನ್ನು ಪರಿಶೀಲಿಸಿದ್ದಾರೆ. ಅಲ್ಲಿ ಜನ್ಮ ದಿನಾಂಕವನ್ನು ಇವರು ಬದಲಾವಣೆ ಮಾಡಿರುವಂಥದ್ದು ಕೂಡ ಆರೋಪ ಕೇಳಿ ಬಂದಿದೆ. ಸೊ ಆ ಬೆನ್ನಲ್ಲೇ ದಾಖಲೆಗಳ ಸಮೇತ ಠಾಣೆಗೆ ಬರುವಂತೆ ಸೂಚನೆಯನ್ನು ನೀಡಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಇದ್ದಕ್ಕಿದ್ದಂತೆ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ದಿಢೀರ್ ದಾಳಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ. ಕಾರಣ, ಅಕ್ರಮವಾಗಿ ಬಂಧಿಸಿಟ್ಟಿರುವಂತಹ ಆರೋಪಿಗಳನ್ನ ಕೂಡಲೇ ಬಿಡಬೇಕು. ಬಂಧನವಾದ ತಕ್ಷಣ ಅವರ ಮನೆಯವರಿಗೆ ಮಾಹಿತಿಯನ್ನ ಕೊಡಬೇಕು. ಇನ್ಮುಂದೆ ಯಾರನ್ನೂ ಕೂಡ ಅಕ್ರಮವಾಗಿ ತಂದಿಡದಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಕೂಡಲೇ ಅಕ್ರಮವಾಗಿ ಬಂಧಿಸಿಟ್ಟಿರುವ ಆರೋಪಿಗಳನ್ನ ಬಿಟ್ಟು ಕಳಿಸಿ ಅಂತ ಆಯೋಗದ ಅಧಿಕಾರಿಗಳು ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಕ್ರಮ ಬಂಧನದ ಮಾಹಿತಿ ಇನ್ಮುಂದೆ ಗೊತ್ತಾದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಕೂಡ ಮಾನವ ಹಕ್ಕುಗಳ ಆಯೋಗ ಈ ಸಂದರ್ಭದಲ್ಲಿ ಠಾಣಾ ಅಧಿಕಾರಿಗಳಿಗೆ ನೀಡಿದೆ. ಉಳಿದ ಠಾಣಾ ಇನ್ಸ್ಪೆಕ್ಟರ್ಗಳಿಗೆ ಹಿರಿಯ ಅಧಿಕಾರಿಗಳು ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಪೊಲೀಸ್ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಾನವ ಹಕ್ಕುಗಳ ಆಯೋಗ ಅಮೃತಹಳ್ಳಿ ಠಾಣೆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಬಹಿರಂಗವಾಗಿರು. ಇಬ್ಬರು ಲಾಕಪ್ಪಲ್ಲಿದ್ದರು. ಒಬ್ಬ ಅಸ್ಲಂ ಅಂತ, ಒಬ್ಬ ಮಹೇಶ್ ಅಂತ. ಮಹೇಶ್ ಬಿಲಾಂಗ್ಸ್ ಫ್ರಮ್ ಹುಬ್ಬಳ್ಳಿ, ಅಸ್ಲಂ ಬಿಲಾಂಗ್ಸ್ ಫ್ರಮ್ ಬಾಂಬೆ. ಅಸ್ಲಂ ಹೆಂಡತಿ ಬಂದು ತುಮಕೂರಲ್ಲಿದ್ದಾರೆ. ಅವನು ಲಾಕಪ್ಪಲ್ಲಿ ಇದ್ದು ಈ ಫಿಂಗರಲ್ಲಿ ಇದು 9 ಫೋನ್ ನಂಬರ್, ಹೆಂಡತಿ ಫೋನ್ ನಂಬರ್ 9, 4, 8 ಈ ಥರ ನಂಬರ್ ಹೇಳಿ ನನಗೆ ಆ ನಂಬರ್ಗೆ ಕಾಲ್ ಮಾಡಿ ನನಗೆ ಅರೆಸ್ಟ್ ಮಾಡಿ 10 ದಿವಸ ಆಯಿತು, ನನಗೆ ಬಿಡ್ತಾ ಇಲ್ಲ. ನನ್ನ ಹೆಂಡತಿಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಒನ್ ಆಫ್ ದಿ ರೈಟ್ಸ್ ಆಫ್ ದ ಅರೆಸ್ಟಿ ಈಸ್ ದಟ್ ದಿ ಇಂಟಿಮೇಷನ್ ಆಫ್ ದಿ ಅರೆಸ್ಟ್ ಶುಡ್ ಬಿ ಗಿವನ್ ಟು ದಿ ನಿಯರೆಸ್ಟ್ ರಿಲೇಟಿವ್ಸ್ ಆಫ್ ದಿ ಡಿಟೇನ್ಯೂ. ಬಟ್ ಅದನ್ನು ಕೊಟ್ಟಿಲ್ಲ, ಯಾರಿಗೂ ಏನೂ ಮಾಡಿಲ್ಲ. ಲಾಕಪ್ಪಲ್ಲಿ 10 ದಿವಸದಿಂದ ಸುಮ್ಮನೆ ಇಕ್ಕಿದ್ದಾರೆ. ಸೊ ನಾನು ಅವ್ರ ಹೆಂಡತಿಗೆ ಫೋನ್ ಮಾಡಿದರೆ